ಶಾಮಣ್ಣ ಶ್ರೀ ಲಕ್ಷ್ಮೀ ಕೊಣಚ್ಕಲ್ ಮತ್ತು ಶ್ರೀ ರಂಗನಾಥ ಸ್ವಾಮಿಯ ಪರಮ ಭಕ್ತರು. ನೀವರು ಕುಟುಂಬ ತೊರೆದು ರಂಗನಾಥ ಸ್ವಾಮಿ ಬೆಟ್ಟ ಸೇರಿ ಬರೋಬ್ಬರಿ 30 ವರ್ಷಗಳಾಗಿವೆ. ಗುಡ್ಡದಲ್ಲಿ ನೆಲೆಸಿ ವಲಸಿಗರಿಗಾಗಿ ಜೀವನವನ್ನೇ ಒತ್ತಿಟ್ಟಿರುವ ಶಾಮಣ್ಣ 100ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ಇಷ್ಟೇ ಅಲ್ಲದೆ ಭಕ್ತರು ದೇವಾಲಯಕ್ಕೆ ಬರಲು ತಮ್ಮ ಕೈಯಾರೆ ಕಲ್ಲು ಕಟ್ಟಿ ರಸ್ತೆ ಕೂಡ ನಿರ್ಮಿಸಿದ್ದಾರೆ. ಇನ್ನು ಗಿಡಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಸರೆಯಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಮರಿಗಳಿಗೆ ಕೈಯಾರೆ ನೀರೆರೆದು ಮಕ್ಕಳಂತ ಬೆಳೆಸಿದ್ದಾರೆ. ಶಾಮಣ್ಣ ಅವರು ಮನೆ ತೊರೆದು ಬರೋಬ್ಬರಿ 30 ವರ್ಷಗಳು ಉರುಳಿತು ವನಸಿರಿಯೇ ತನ್ನ ಕುಟುಂಬ ಎಂಬುದನ್ನು ಮನಗಂಡು ರಂಗನಾಥ ಸ್ವಾಮಿ ಗುಡ್ಡದಲ್ಲಿ ಬದುಕನ್ನು ಸಾಗಿಸುತ್ತಿದ್ದಾರೆ. ದೇವಾಲಯದ ಪ್ರಸಾದ ಸೇವನೆ ಮಾಡುತ್ತಾ ಅಲ್ಲೇ ನೆಲೆಸಿದ್ದಾರೆ. ಹೌದು, ಶಾಮಣ್ಣ ಮೂಲತಃ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರಿಯ ಅರಕೆರೆ ಗ್ರಾಮದ ನಿವಾಸಿಯಾಗಿದ್ದಾರೆ. ಅವರು ತಮ್ಮ 40 ವಯಸ್ಸಿಗೆ ಜಗಳೂರು ತಾಲೂಕಿನ ಕೋರ್ಟಿಕೆರೆ ಗ್ರಾಮದ ಕೊಗಳತಿಯಲ್ಲಿ ಇರುವಂತಹ ಕೊಣಚ್ಕಲ್ ರಂಗನಾಥ ಸ್ವಾಮಿ ಬೆಟ್ಟವನ್ನು ಸೇರಿದ್ರು. ಅಂದಿನಿಂದ ಇಲ್ಲಿಯವರೆಗೆ ಅಂದರೆ ಬರೋಬ್ಬರಿ 30 ವರ್ಷ ಈ ಬೆಟ್ಟದಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತಾ ಬದುಕು ಸಾಗಿಸುತ್ತಿದ್ದಾರೆ. ಮತ್ತೆ ಮನೆಯತ್ತ ಮುಖ ಮಾಡದ ಇವರು ವಿರಕ್ತನಾಗಿ ಮರಗಳನ್ನು ಬೆಳೆಸುತ್ತಿದ್ದಾರೆ. ಬೇವು, ಮಾವು, ಹಲಸು ಸೇರಿದಂತೆ ಜಗಳೂರು ಸೀಮೆಯ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಗಿಡಗಳನ್ನು ನೆಟ್ಟು ಇವರು ನೀರೆರೆಯುತ್ತಿದ್ದಾರೆ. ಶಾಮಣ್ಣವರಿಗೆ ಈಗ 70 ವರ್ಷ ವಯಸ್ಸಾಗಿದೆ. ಇನ್ನು ವಯಸ್ಸು ನನಗೆ ಆಗಿಲ್ಲ, ನನ್ನ ದೇಹಕ್ಕೆ ಆಗಿದೆ ಎನ್ನುತ್ತಾರೆ ಈ ಪರಿಸರ ಪ್ರೇಮಿ ಶಾಮಣ್ಣ. ವಿರಕ್ತರಾಗಿರುವ ಶಾಮಣ್ಣನವರು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಧಾರ್ಮಿಕವಾಗಿ ನೆಲೆ ನಿಂತು ಕಾವಿ ತೊಟ್ಟು ಕಾಡು ಬೆಳೆಸುತ್ತಿದ್ದಾರೆ. ಇಲ್ಲಿ ಪಾಳೆಗಾರರಿಂದ ನಿರ್ಮಾಣವಾದಂಥ ಕಲ್ಯಾಣಿ 17ನೇ ಶತಮಾನದ ಅನುಭವಾಮೃತ ಕವಿ ಮಹಾಲಿಂಗ ರಂಗರ ಸಮಾಧಿ, ಕೊಣಚ್ಕಲ್ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳ ಸಾವಿರಾರು ಭಕ್ತರು ಬಂದು ಹೋಗುವ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಇನ್ನು ಇಲ್ಲಿ ಪರಿಸರ ಬೆಳೆಸಲು ಶಾಮಣ್ಣ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಇನ್ನು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರಷ್ಟೇ ಪರಿಸರ ಕಾಳಜಿಯ ದ್ಯೋತಕವಾಗಿರುವಂತಹ ಶಾಮಣ್ಣ ಕಳೆದ 3 ದಶಕಗಳಿಂದ ಸಾಲು ಸಾಲು ಮರಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಟ್ಟು ವನಶಾಮನಾಗಿ ಸದ್ದಿಲ್ಲದೆ ಸೇವೆಯನ್ನ ಮಾಡ್ತಿದ್ದಾರೆ. ಶಾಮಣ್ಣವರು 10ಕ್ಕೂ ಹೆಚ್ಚು ಜಾತಿಯ ಮರಗಳನ್ನು ಬೆಳೆಸಿದ್ದಾರೆ. ಅತ್ತಿ ಮರ, ಹುಣಸೆ ಮರ, ಬೇವಿನ ಮರ, ಬಿಲ್ಪತ್ರೆ, ಅಶ್ವತ್ಥ ಮರ, ನೀಲಗಿರಿ ಮರ, ನೇರಳೆ ಮರ, ಬೇವು, ಮಾವು, ಹಲಸು ಸೇರಿದಂತೆ ಜಗಳೂರು ಸೀಮೆಯ ಪರಿಸರಕ್ಕೆ ಹೊಂದಿಕೊಳ್ಳುವ ಜಾತಿಯ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಅವರು ಪ್ರತಿಯೊಂದು ಗಿಡ ಮರಿಗಳಿಗೆ ಬಿಂದಿಗೆಯಲ್ಲಿ ನೀರೆರೆಯುತ್ತಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಕರಡಿಗಳಿದ್ದು ಅವುಗಳ ಆಹಾರಕ್ಕಾಗಿ ಹಲಸು, ಮಾವು ಮರಗಳನ್ನು ಬೆಳೆಸಿದ್ದಾರೆ. ಈ ಮರ ಗಿಡಗಳು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳು ಆಗಿದ್ದು, ಇಡೀ ರಂಗನಾಥ ಸ್ವಾಮಿ 30 ವರ್ಷಗಳ ಹಿಂದೆ ಶಾಮಣ್ಣ ಬೆಟ್ಟಕ್ಕೆ ಬಂದಾಗ ದಾರಿ ಇರಲಿಲ್ಲ. ನಂತರ ಶಾಮಣ್ಣ ಅವರು ತಮ್ಮ ಕೈಯಾರೆ ಕಲ್ಲು ಕಟ್ಟಿ ದೇವಾಲಯಕ್ಕೆ ದಾರಿ ಮಾಡಿದ್ರು. ಭಕ್ತರು ಇಂದಿಗೂ ಅದೇ ದಾರಿಯಲ್ಲಿ ಓಡಾಡ್ತಿದ್ದು ಶಾಮಣ್ಣನವರನ್ನ ನೆನೆಯುತ್ತಾರೆ. ಅಲ್ಲದೆ ದೇವಾಲಯಕ್ಕೆ ಬರುವಂತಹ ಭಕ್ತರು ಬೆಟ್ಟದಲ್ಲಿ ತಂಗಲು 3 ಪುಟ್ಟ ಮಠಗಳನ್ನು ಕೂಡ ಕಟ್ಟಿದ್ದಾರೆ. ಇನ್ನು ವಿದ್ಯುತ್ ಸಂಪರ್ಕ ಪಡೆದು ಬೆಳಕು ನೀಡುವಲ್ಲಿ ಕೂಡ ಶಾಮಣ್ಣ ಸಫಲರಾಗಿದ್ದಾರೆ. ಈ ಕುರಿತು ಅರ್ಚಕ ರಂಗನಾಥ ಸ್ವಾಮಿ ಅವರು ಮಾತನಾಡಿ 100 ಗಿಡ ಮರಗಳನ್ನು ಬೆಳೆಸಿ ಮನೆ ಮಾತಾಗಿರುವ ವನಸಿರಿ ಶಾಮಣ್ಣ ಬೆಟ್ಟದ ಮೇಲೆ ಇದ್ದುಕೊಂಡು ಕೈಯಾರೆ ರಸ್ತೆ ಮಾಡಿದ್ದಾರೆ. ಇನ್ನು ದೇವಾಲಯಕ್ಕೆ ತೆರಳಲು ರಸ್ತೆ ಇರದ ಕಾರಣ ಕಲ್ಲು ಕಟ್ಟಿ ರಸ್ತೆ ನಿರ್ಮಿಸಿ ಭಕ್ತರಿಗೆ ಅನುಕೂಲ ಮಾಡಿದ್ದಾರೆ. ಇನ್ನು ರಾತ್ರಿ ಅಲ್ಲೇ ಊಟ ಮಾಡಿ ಅಲ್ಲೇ ಉಳಿದುಕೊಳ್ತಾರೆ. ಭಕ್ತರು ಉಳಿದುಕೊಳ್ಳಲು 3 ಮಠಗಳನ್ನು ಕೂಡ ಕಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಹಳ್ಳಗಳು ಇರುವಡೆ ಶಾಮಣ್ಣ ಕಲ್ಲು ಕಟ್ಟಿ ಬೆಟ್ಟ ಭದ್ರಪಡಿಸಿದ್ರು. ಅವರು ಊರು ಬಿಟ್ಟು ಬಂದು 30 ವರ್ಷ ಆಗಿದೆ. ಇನ್ನು 100ರಿಂದ 150 ಮರಗಳನ್ನು ಬೆಳೆಸಿದ್ದಾರೆ. ಶಾಮಣ್ಣ ಇರುವಷ್ಟು ದಿನ ಮರಗಳ ಪೋಷಣೆ ಮಾಡ್ತೀರಿ ಎನ್ನುತ್ತಾರೆ. ಇನ್ನು ಹುಣಸೆ, ಬೇವು, ಅರಳಿ, ಬಿಲ್ಪತ್ರೆ, ಅಶ್ವತ್ಥ ಮರ ಸೇರಿದಂತೆ ವಿವಿಧ ಜಾತಿಯ ಮರ ಗಿಡಗಳನ್ನು ಕೂಡ ಅವರು ಬೆಳೆಸಿದ್ದಾರೆ. ಅವರು ನೀರು ಹಾಕುವುದು, ಗಿಡಗಳನ್ನು ಕಟ್ಟುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ದೇವಾಲಯದಲ್ಲಿ ಕೂಡ ನೀಡುವಂತಹ ಪ್ರಸಾದವನ್ನು ಸೇವಿಸಿ ಬೆಟ್ಟದಲ್ಲೇ ನೆಲೆಸಿದ್ದಾರೆ. ಅವರಿಂದ ಪ್ರಾಣಿ ಪಕ್ಷಿ ಜನರಿಗೂ ಪ್ರಯೋಜನ ಆಗ್ತಿದೆ ಎಂದು ಅರ್ಚಕ ರಂಗಸ್ವಾಮಿ ತಿಳಿಸಿದ್ದಾರೆ.